ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 40/60 ನ್ಯೂಲಿ ಬಿಲ್ಟ್ ಹೌಸ್. ಆರ್ಕಿಟೆಕ್ಚರಲ್ ಪ್ಲಾನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಫರ್ನಿಶ್ಡ್ ಹೌಸ್, 2 ಕಾರ್ ಪಾರ್ಕಿಂಗ್, ಜೊತೆಗೆ 2 ವೀಲರ್ ಒಂದು 4 ನಿಲ್ಸ್ಕೋಬೋದು. ಇದು ಮೂಡ ಲೇಔಟು, ಗೋಪಾಲಗೌಡ ನಗರ, ಮೈಸೂರು. ನೋಡಿ, ಫುಲ್ ಕವರ್ ಪಾರ್ಕಿಂಗ್ ಮಾಡಿದ್ದಾರೆ. ಹೊರಗಡೆನೂ ಒಂದು ಕಾರ್ ನಿಲ್ಸ್ಕೋಬೋದು. ಟೋಟಲ್ 3 ಕಾರ್ ಇದ್ರೂ ಆರಾಮಾಗಿ ನಿಲ್ಸ್ಕೋಬೋದು. ಇದರಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಫುಲ್ ಸಾಗವಾನಿ ಮರ ಹಾಕಿ ಕೆಲಸ ಮಾಡಿದ್ದಾರೆ. ಕಂಪ್ಲೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಎಲ್ಲ 16 ರಾಡ್ ಹಾಕಿ ಮಾಡಿರೋದು. ಇದ್ರ ಮೇಲೆ ಇನ್ನೂ 2 ಫ್ಲೋರ್ ಬೇಕಾದ್ರೂ ಮಾಡ್ಕೋಬೋದು. ನೋಡಿ, ಇದೇ ಕಾರ್ ಪಾರ್ಕಿಂಗ್. 2 ಕಾರ್ಗೆ ನಿಲ್ಸೋ ಥರ ಮಾಡಿದ್ದಾರೆ. ನೋಡಿ, ಪಿಲ್ಲರ್ಗೆ ಮಧ್ಯ ಬೀಮು ಹಾಕಿದ್ದಾರೆ. ಮೇಲ್ಗಡೆ ಎಕ್ಸ್ಟೆಂಡ್ ಮಾಡುವಾಗ ಸ್ವಲ್ಪ ಚೇಂಜಸ್ ಬೇಕಾದ್ರೂ ಮಾಡ್ಕೋಬೋದು. ಇದರಲ್ಲಿ ಕೆಳಗಡೆ ಇದೆಯಲ್ಲ ಅದೇ ಥರ ಮಾಡೋಂಗಿಲ್ಲ. ಮೇಲ್ಗಡೆನೂ ಬೇಕಾದ್ರೆ ಚೇಂಜಸ್ ಮಾಡ್ಬೋದು, ಅಥವಾ ಹೆಂಗೈತೆ ಕೆಳಗಡೆ ಆ ಥರನೂ ಮಾಡ್ಕೋಬೋದು. ಇದು ಮೈಸೂರು ಸಿಟಿ ಸೆಂಟ್ರಿಂದ 8 ಕಿಲೋಮೀಟ್ರ್ ಬಸ್ ಫೆಸಿಲಿಟಿ ಎಲ್ಲ ಇದೆ. ಎದುರುಗಡೆ ಕಾಣ್ತಾ ಇದ್ದಿಲ್ಲ ಸ್ಟೀಲ್ ಗೇಟ್, ಇದರಲ್ಲಿ ಯುಟಿಲಿಟಿಗೆ ಹೋಗ್ಬೋದು. ಕೆಲಸದವರು ಹೋಗಿ ಹಿಂಗೆ ವಾಪಸ್ ಬರ್ಬೋದು ಬೇಕಾದ್ರೆ. ನೋಡಿ, ಇದು ಮೇನ್ ಎಂಟ್ರೆನ್ಸ್. ನಾರ್ತ್ ಫೇಸಿಂಗ್ ಡೋರ್, ಉತ್ತರಕ್ಕೆ ಡೋರ್ ಉತ್ತರ ದಿಕ್ಕು ಡೋರ್ ಕೊಟ್ಟಿದ್ದಾರೆ. ಈ ಫ್ರೇಮ್ ಹಾಕಿದ್ರಲ್ಲ 4 ಇಂಚ್ ಬೈ 9 ಇಂಚ್ ಹಾಕಿರೋದು. ಇಂಚಸ್ ಎಲ್ಲ ಕಂಪ್ಲೀಟ್ ಬ್ರಾಸ್ತೆ ಹಾಕಿದ್ದಾರೆ. ಒಳಗಡೆದು ಲಾಕ್ ಎಲ್ಲ ಬ್ರಾಸಲ್ಲೇ ಹಾಕಿರೋದು. ಇದರದ್ದು ಬೆಲೆ ಹೇಳ್ತಾ ಇಲ್ಲ, 2,30,00,000 ರೂಪಾಯಿ. ನೋಡಿ, ಬೂಟ್ಸ್ ಇಟ್ಕೊಳ್ಳೋದಕ್ಕೆ, UPS ಇಟ್ಕೊಳ್ಳೋದಕ್ಕೆ, ಮತ್ತು ಫಿಶ್ ಅಕ್ವೇರಿಯಮ್ ಅದೆಲ್ಲ ಇಟ್ಕೊಳ್ಳೋದಕ್ಕೂ ಅವಕಾಶ ಇದೆ. ಈ ಹೊರಗಡೆಯಿಂದ ಬಂದ ತಕ್ಷಣ ಕಣ್ಣು ದೃಷ್ಟಿ ಆಗಬಾರ್ದು ಅಂತ ಅಂದ್ಬಿಟ್ಟು ಫಿಶ್ ಅಕ್ವೇರಿಯಮ್ ಇಡ್ತಾರಲ್ಲ, ಅದು ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ಇದು ಲೆಫ್ಟಲ್ಲಿ ಲಿವಿಂಗಲ್ಲಿ ಇದು TV ಕ್ಯಾಬಿನೆಟ್, ಫಾಲ್ ಸೀಲಿಂಗ್ ಈ ಥರ ಮಾಡಿದ್ದಾರೆ. ಎಲ್ಲ ಫ್ಯಾನ್ಗಳು 6 ಬ್ಲೇಡ್ದು ಹಾಕಿರೋದು. 6 ಬ್ಲೇಡ್ ಫ್ಯಾನು ಎಲ್ಲ ಬೆಡ್ರೂಮ್ಸು, ಲಿವಿಂಗ್, ಡೈನಿಂಗ್ ಪ್ರತಿಯೊಂದಕ್ಕೂ 6 ಹಾಕಿದ್ದಾರೆ. 6 ಬ್ಲೇಡ್ದು. ನೋಡಿ, ಕಿಟಕಿಗಳೆಲ್ಲ ದೊಡ್ಡದೇ ಹಾಕಿದ್ದಾರೆ. ನೋಡಿ, ಇದು ಲಾಕ್ಸ್ ಹಾಕಿದಲ್ಲ ಕೊಂಡಿಗಳು, ಇದೆಲ್ಲ ಬ್ರಾಸ್ತಿ ಹಾಕಿರೋದು. ಎಲ್ಲನೂ ಬ್ರಾಸಲ್ಲೇ ಹಾಕಿರೋದು. ಲಿವಿಂಗ್ ಸೈಜು ಭಾಳ ದೊಡ್ಡದಾಗಿದೆ. ಮಧ್ಯದಲ್ಲಿ ಒಂದು ಜೂಮರ್ ಹಾಕಿದ್ದಾರೆ. 2 ಫ್ಯಾನ್ ಹಾಕಿದ್ದಾರೆ ಲಿವಿಂಗೂ. ಇದು ಮೂಡ ಸೈಟ್ ತಗೊಂಡು ಕನ್ಸ್ಟ್ರಕ್ಷನ್ ಮಾಡಿರೋದ್ರಿಂದ ಲೋನು ಯಾವ ಬ್ಯಾಂಕಲ್ಲಿ ಬೇಕಾದ್ರೆ ನ್ಯಾಷನಲ್ಸ್ ಬ್ಯಾಂಕಲ್ಲಿ ತಗೋಬೋದು. ನೋಡಿ, ಇದೊಂದು ಬೆಡ್ರೂಮು, 2 ಬೆಡ್ರೂಮ್ ಐತಿ ಇಲ್ಲಿ. ನೋಡಿ, ಇದಕ್ಕೂ ಬ್ರಾಸ್ತೆ ಇಂಚಸ್ ಹಾಕಿದ್ದಾರೆ. ಮತ್ತು ವುಡ್ಡೆಲ್ಲ ಹುಣಸೂರು ಟೀಕ್ ಹಾಕಿರೋದು. ಇದು ಮೊದಲನೇ ಬೆಡ್ರೂಮ್ ತೋರಿಸ್ತಾ ಇರೋದು, ಮಾಸ್ಟರ್ ಬೆಡ್ರೂಮು. ಎಲ್ಲ ಕಡೆಯೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ನೋಡಿ, ಬೆಡ್ರೂಮ್ಸು ಕೂಡ 6 ಬ್ಲೇಡ್ದೇ ಫ್ಯಾನ್ ಹಾಕಿರೋದು. ಈ ಕಾಟ್ ಇದೆಯಲ್ಲ ಎಲ್ಲದಕ್ಕೂ ಬಾಕ್ಸ್ ಟೈಪ್ ಮಾಡಿರೋದು. ಒಳಗಡೆ ಹಳೆ ಸಾಮಾನ್ಯನ ಇಟ್ಕೋಬೋದು. ವಾರ್ಡ್ರೋಬ್ಸ್ಗೆ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮತ್ತು ಡ್ರೆಸ್ಸಿಂಗ್ ಟೇಬಲು ಅಲ್ಲೇ ಮಾಡಿದ್ದಾರೆ. ಇದು ಕಾಟ್. ಇದು ನೋಡಿ, ಡೆಸ್ಕು ಮಾಡಿದ್ದಾರೆ. ಕಂಪ್ಯೂಟ್ರ್ ಆಪ್ರೇಟ್ ಮಾಡೋದಕ್ಕೆ ಅಥವಾ ಮಕ್ಕಳು ಓದ್ತಾ ಕೂತ್ಕೊಳ್ಳೋದಕ್ಕೂ ಪ್ರಾವಿಷನ್ ಇದೆ ಬೆಡ್ರೂಮ್ಸಲ್ಲಿ. ಇದು ಡ್ರೆಸ್ಸಿಂಗ್ ರೂಮಲ್ಲೇ
ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ ನೋಡಿ, ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ದಾರೆ. ಇದರೆಲ್ಲ ಒಳಗಡೆ ಲೈಟಿಂಗ್ ಇದೆ, ಎಕ್ಸ್ಟ್ರಾ ಲೈಟಿಂಗ್ ಏನು ಬೇಕಾಗಿಲ್ಲ. ಇದು ಅಟ್ಯಾಚ್ ಬಾತ್ರೂಮ್ ನೋಡಿ, ಇದೆಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್. ಇದರಲ್ಲಿ 3 ಬೆಡ್ರೂಮ್ ಮಾಡಿರೋದು, 3 ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮ್ಸ್ ಮಾಡಿದ್ದಾರೆ ನೋಡಿ. ಜಾಗ್ವಾರ್ ನಲ್ಲಿಗಳು, ಫಿಟ್ಟಿಂಗ್ಸ್ ಕಂಪ್ಲೀಟ್ ಜಾಗ್ವಾರ್. ಈ ಕಿಟಕಿ ಇದೆಲ್ಲ ಬಾತ್ರೂಮ್ದು, ಇದು ಕೂಡ ಟೀಕೆ ಹಾಕಿರೋದು, ಬೇರೆ ವುಡ್ ಏನು ಯೂಸ್ ಮಾಡಿಲ್ಲ. ಇದು 2ನೇ ಬೆಡ್ರೂಮ್. ಇದು ನೋಡಿ, ಮಧ್ಯದಲ್ಲಿ ಕಾಮನ್ ಬಾತ್ರೂಮ್ ಮಾಡಿದ್ದಾರೆ. 2 ಬೆಡ್ರೂಮ್ಗೂ ಮಧ್ಯ ಕಾಮನ್ ಬಾತ್ರೂಮ್ ಮಾಡಿದ್ದಾರೆ. ಇದು ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಕಾಮನ್ ಬಾತ್ರೂಮ್ ಇದು. ವಾಶ್ ಬೇಸಿನ್ ನೋಡಿ, ಇದು ಜಾಗ್ವಾರ್ ಇದೆ. ಇದು 2ನೇ ಬೆಡ್ರೂಮ್. ಇದಕ್ಕೂ ಕಾಟ್ ಹಾಕಿದ್ದಾರೆ. 3 ಬೆಡ್ರೂಮ್ಗೂ ಕಾಟ್ ಇದೆ. ಮತ್ತು ಫಾಲ್ಸ್ ಸೀಲಿಂಗು ಡಿಫ್ರೆಂಟಾಗಿ ಮಾಡಿದ್ದಾರೆ. ಫ್ಯಾನ್ ಅಂತೂ ಎಲ್ಲ ಕಡೆನೂ 6 ಬ್ಲೇಡ್ದು. ಈ 6 ಬ್ಲೇಡಲ್ಲಿ ಫ್ಯಾನ್ದು ಏನು ಅಡ್ವಾಂಟೇಜ್ ಅಂತಂದರೆ, ಈ ಗಾಳಿ ಜಾಸ್ತಿನೂ ಬರ್ತಿದೆ, ಮತ್ತು ಒಂಥರ ಸ್ಕಿನ್ಗೆ ಇದಾಗಲ್ಲ, ಜೋರಾಗಿ ಹೊಡೆದಂಗೆ ಆಗುತ್ತೆ. ಜೋರಾಗಿ ಹಾಕಿದ್ರೆ ಆ ಥರ ಇದ್ರಲ್ಲಿ ಫೀಲ್ ಆಗಲ್ಲ, ಸ್ಮೂತ್ ಬರುತ್ತೆ ಗಾಳಿ. ಈ ಬೆಡ್ರೂಮ್ಗೂ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ, ಮತ್ತು ಸ್ಲೈಡಿಂಗ್ ಡೋರ್ ಕ್ಯಾಬಿನೆಟ್ ಎಲ್ಲ ಮಾಡಿದ್ದಾರೆ. ಎರಡು ಬೆಡ್ರೂಮ್ ಆಯಿತು. ಈಗ ಮತ್ತೆ ಲಿವಿಂಗ್ ಕಡೆ ಬಂದಿದ್ದೀನಿ. ಈಗ ಲಿವಿಂಗ್ಗೆ ಡೈನಿಂಗ್ ಹಾಲ್ಗೆ ಬಂದಿದ್ದೀನಿ. ಲಿವಿಂಗಿಂದ ನೋಡಿ, ರೈಟ್ ಸೈಡ್ದು ಕಿಚನ್ ಫುಲ್ಲಿ ಲೋಡೆಡ್ ಕಿಚನಲ್ಲಿ ಸ್ಟೋರ್ ರೂಮು ಇದೆ. ಈಗ ತೋರಿಸ್ತೀನಿ. ಇದು ಆಸ್ ಪರ್ ವಾಸ್ತು ಈಸ್ಟ್ಗೆ ಕಿಚನ್ ಫೇಸಿಂಗ್ ಕೊಟ್ಟಿದ್ದಾರೆ. ಡೈನಿಂಗ್ ಹಾಲ್ಗೆ ಬಂದಂಗೆ ಒಂದು ಪೂಜಾ ರೂಮು ಮಾಡಿದ್ದಾರೆ ನೋಡಿ. ಇದು ಪೂಜಾ ರೂಮು. ಪ್ಲಾನ್ ಭಾಳ ಚೆನ್ನಾಗಿದೆ, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಚೆನ್ನಾಗಿದೆ, ಲೊಕೇಶನ್ನು ಚೆನ್ನಾಗಿದೆ. ಮೈಸೂರು ಸಿಟಿಗೆ 8 ಕಿಲೋಮೀಟ್ರ್ ನೋಡಿ. ಇದು ಕಿಚನ್. ಈರುಳ್ಳಿ ಬೆಳ್ಳುಳ್ಳಿ ಅಂಥದ್ದು ಹಾಕೋಕ್ಕೆ ಇದನ್ನು ಪುಟ್ಟಿಗಳು ಹಾಕಿದ್ದಾರೆ. ಇದೆಲ್ಲ ಫುಲ್ ಕಿಚನ್ ಕ್ಯಾಬಿನೆಟ್, ಡ್ರಾಯರ್ಸ್ ಇದೆ ಇದಕ್ಕೆ. ನೋಡಿ, ಗ್ಯಾಸಿಂದು ಪೈಪು, ಚಿಮ್ನಿನೂ ಹಾಕಿದ್ದಾರೆ ನೋಡಿ. ಕಿಚನಲ್ಲೇ ಇದು ಸ್ಟೋರ್ ರೂಮು. ಮೇಲ್ಗಡೆ ರಾಫ್ಟು ಕೂಡ ಮಾಡಿದ್ದಾರೆ.
ಕಿಚನ್ ಸಾಮಾನೆಲ್ಲ ಇಲ್ಲಿ ಜಾಸ್ತಿ ಇಟ್ಕೋಬೋದು. ಇದು 3ನೇ ಬೆಡ್ರೂಮು. ಡೈನಿಂಗ್ ಹಾಲಿಂದ ಎಂಟ್ರ್ ಆಗ್ದಂಗೆ ಇದೊಂದು ಬೆಡ್ರೂಮು, 3ನೇ ಬೆಡ್ರೂಮು. ನೋಡಿ ಎಲ್ಲದಕ್ಕೂ ಬ್ರಾಸ್ ಇಂಚಸ್ ಹಾಕಿದ್ದಾರೆ. ನೋಡಿ ಇದಕ್ಕೂ ಕಾಟ್ ಹಾಕಿದ್ದಾರೆ. ಮತ್ತು ಡ್ರೆಸ್ಸಿಂಗ್ ರೂಮ್, ಅಟ್ಯಾಚ್ ಬಾತ್ರೂಮ್ ಎಲ್ಲನೂ ಮಾಡಿದ್ದಾರೆ. ಗಾಳಿ ಬೆಳಕಂತೂ ಭಾಳ ಚೆನ್ನಾಗಿ ಬರುತ್ತೆ ಇದರಲ್ಲಿ. ನೋಡಿ ಫಾಲ್ಸ್ ಸೀಲಿಂಗ್ ಸಹ ಇದಕ್ಕೂ ಮಾಡಿದ್ದಾರೆ. ನೋಡಿ ಮಕ್ಕಳು ಓದ್ಕೊಳ್ಳೋದಕ್ಕೆ ಇಲ್ಲೂ ಡೆಸ್ಕ್ ಹಾಕಿದ್ದಾರೆ. ಮತ್ತು ಈ ರೂಮ್ಗೂ ಟಿ ವಿ ಕ್ಯಾಬಿನೆಟ್ ಹಾಕಿದ್ದಾರೆ. ವಾರ್ಡ್ರೋಬ್ ಇದಕ್ಕೂ ಸ್ಲೈಡಿಂಗ್ ಡೋರ್ ಹಾಕಿದ್ದಾರೆ. 3 ಬೆಡ್ರೂಮ್ಗೂ ಸ್ಲೈಡಿಂಗ್ ಡೋರ್ ಮಾಡಿರೋದು ವಾರ್ಡ್ರೋಬ್ಸ್ಗೆ. ಇದು ಡ್ರೆಸ್ಸಿಂಗ್ ರೂಮು. ವಾರ್ಡ್ರೋಬ್ಸ್ಗೆ ಹೊರಗಡೆನೇ ಫುಲ್ ಲೈಟಿಂಗ್ ಮಾಡಿದ್ದಾರೆ. ನೋಡಿ ಈ ಥರ ಲೈಟಿಂಗ್ ಎಲ್ಲ ವಾರ್ಡ್ರೋಬ್ಸ್ಗೂ ಇದೆ. ಇದೊಂದು ಡ್ರೆಸ್ಸಿಂಗ್ ಟೇಬಲ್ ಈ ರೂಮ್ಗೆ. ಅಟ್ಯಾಚ್ ಬಾತ್ರೂಮ್. ₹2,30,00,000 ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. ನೋಡಿ ಇದೆಲ್ಲ ಜಾಗ್ವಲ್ ಫಿಟ್ಟಿಂಗ್ಸೇ ಹಾಕಿರೋದು ಎಲ್ಲ ಕಡೆನೂ. ನೋಡಿ ಜಾಗ್ವಾರ್. ಮತ್ತು ಡೈನಿಂಗಿಂದ ಯುಟಿಲಿಟಿಗೆ ಹೋಗ್ತಾ ಇದ್ದೀವಿ. ನೋಡಿ ಯುಟಿಲಿಟಿ ಡೋರನ್ನು ಟೀಕುಡಲ್ಲೇ ಹಾಕಿದ್ದಾರೆ. ಯುಟಿಲಿಟಿ ಇದಕ್ಕೆ ಟೈಪಲ್ಲಿ ಯುಟಿಲಿಟಿಗೆ ಜಾಗ ಕೊಟ್ಟಿದ್ದಾರೆ. ಒಂದು ಕಡೆಯಿಂದ ಬಂದು ಇನ್ನೊಂದು ಕಡೆಯಿಂದ ಹೊರಗಡೆ ಹೋಗ್ಬೋದು, ಆ ರೀತಿ ಮಾಡಿದ್ದಾರೆ. ಕನೆಕ್ಟಿವಿಟಿ ಎಲ್ಲ ಕಡೆಯೂ ಇದೆ. ನೋಡಿ ಇದು ಸಮ್ ಟ್ಯಾಂಕ್. ಒಂದು ಲಾರಿ ನೀರು ತೊಗೊಂಡು ಬಂದರೆ ಇನ್ನೂ ಉಳ್ಕೋತದೆ, ಅಷ್ಟೊಂದು ದೊಡ್ಡದಿದೆ ಇದು.